ನಮ್ಮ ಅಮ್ಮನ ಮನೇಲಿ ಇವತ್ತು ಶನಿದೇವರ ಕಥೆಯನ್ನು ಇಡಿಸಿದ್ರು. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ತೇಜಸ್ವಿನಿ ಗೌಡ. ಏನು ಸ್ಪೆಷಲ್ಲು ಅಂತಂದರೆ ನಮ್ಮ ಅಮ್ಮನ ಮನೇಲಿ ಶನಿದೇವರ ಕಥೆ ಇಡಿಸಿ, ಹಾಗಾಗಿ ಬೆಳಗ್ಗೆನೇ ಬೇಗ ರೆಡಿಯಾಗಿ ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕೆ ನನ್ನ ತಮ್ಮನೇ ಬಂದು ಕರ್ಕೊಂಡು ಹೋಗ್ತಿದ್ದ. ಹೋದ ತಕ್ಷಣ ನನ್ನ ತಂಗಿ ಬಂದಿಲ್ಲ, ನನ್ನ ತಂಗಿನ ಮಾತಾಡಿಸಿ ಒಳಗೋಗಿ ನನ್ನ ಮಗ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದಾನೆ. ಇಷ್ಟು ದೊಡ್ಡವರಾಗಿ ನಾವೇ ಹೆಲ್ಪ್ ಮಾಡ್ತಿಲ್ಲ, ಅದರಲ್ಲೂ ನನ್ನ ಮಗ ನಮ್ಮ ಅಜ್ಜಿ ಸುಸ್ತಾಗುತ್ತಲ್ಲ ಅಂತ ಹೆಲ್ಪ್ ಮಾಡ್ತಿದ್ದ. ಹಾಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಯಿತು ಅಂತ ಜ್ಯೂಸ್ ತಂದುಕೊಟ್ಲು. ಜ್ಯೂಸ್ ಕುಡಿದು ಮಾವಿನ ಸೊಪ್ಪು ತೋರಣ ಮಾಡಬೇಕಿತ್ತು, ಹಾಗಾಗಿ ಮಾವಿನ ಸೊಪ್ಪನ್ನೆಲ್ಲ ತೋರಣ ಮಾಡ್ತಿದ್ವಿ. ಸಾರಿ ಗೈಸ್, ಸ್ವಲ್ಪ ವಾಯ್ಸ್ ಕಟ್ಟಿದೆ, ಹಾಗಾಗಿ ಸ್ವಲ್ಪ ಖರಾಬಾಗಿ ಕೇಳಿಸ್ತೈತೆ, ಬೇಜಾರಾಗಬೇಡಿ. ನನ್ನ ತಮ್ಮ ನನಗೆ ಅಂತ ಸ್ಪೆಷಲಾಗಿ ಟೀ ಮಾಡ್ಕೊಡ್ತೀನಿ ತಡಿಯಕ್ಕ ಅಂತ ಹೋದ. ಹೇಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ, ಯಾವತ್ತೂ ಅವ್ನು ಟೀ ಮಾಡಿಲ್ಲ. ನೋಡೋಣ ಹೇಗೆ ಮಾಡ್ಕೊಡ್ತಾನೆ ಅಂತ. ಟೀ ಕುಡ್ದಾದ್ಮೇಲೆ ಹೊಸ್ಲಿಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಹೂ ಮಾಡಿಸಿ ವಾರ ಸ್ಟಾರ್ಟ್ ಮಾಡಬೇಕಿತ್ತು, ಹಾಗಾಗಿ ವಾರ ಮಾಡ್ತಾಯಿದ್ದೀನಿ. ಆಮೇಲೆ ದೇವರಿಗೆಲ್ಲ ಫೋಟೋಗೆಲ್ಲ ಹೂ ಮಾಡಿಸ್ತಾ ಇದ್ದೀನಿ. ಹೂ ಮಾಡಿಸಾದ್ಮೇಲೆ ದೇವ್ರಿಗೆ ಸೀರೆ ಉಡ್ಸೋಕ್ಕೆ ಅಂದ್ಬಿಟ್ಟು ಸೀರೆನೆಲ್ಲ ರೆಡಿ ಮಾಡ್ಕೊತಿದ್ದೆ. ಅದಾದಮೇಲೆ ದೇವ್ರಿಗೆ ಸೀರೆನೆಲ್ಲ ಉಡಿಸಿ ಹೂನೆಲ್ಲ ಮಾಡಿಸಿ ಆದಮೇಲೆ ನಮ್ಮ ರಾಯರು ಪ್ರಸಾದ ಕೊಟ್ಟರು. ಅದಂತೂ ತುಂಬ ಖುಷಿ ಆಯಿತು. ಆಮೇಲೆ ಶನಿದೇವ್ರ ಕತೆಗೆ ಎಳ್ಳು ಬತ್ತಿ ಬೇಕಿತ್ತು, 101 ಎಳ್ಳು ಬತ್ತಿ ಮಾಡಬೇಕಿತ್ತು, ಹಾಗಾಗಿ 101 ಎಳ್ಳು ಬತ್ತಿ ಮಾಡಿಟ್ಟು ಆಮೇಲೆ ಅಡುಗೆ ಕಡೆಗೆ ಸ್ವಲ್ಪ ಗಮನ ಕೊಟ್ಟೆ. ನಮ್ಮಮ್ಮ ಒಂದೇ ಮಾಡ್ತಿದ್ರು ಪಾಪ. ಆಮೇಲೆ ನನ್ನ ತಮ್ಮನೂ ಅಕ್ಕಿ ಮೂಟೆ ಎತ್ಕೊಬಂದು ಅನ್ನ ರೈಸ್ಗೆಲ್ಲ ಇಡ್ತಿದ್ದ. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಬಂದರು. ನಮ್ಮ ಚಿಕ್ಕಪ್ಪನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊಪ್ಪಿನ ಸಾರು ಮಾಡಿದ್ವಿ ಅವತ್ತು, ಸೊಪ್ಪಿನ ಸಾರಿಗೆ ಅಂತ ಅಂದ್ಬಿಟ್ಟು ಎಲ್ಲ ಹಚ್ಕೊತಿದ್ವು. ಅದಾದ ತಕ್ಷಣ ಎಲ್ಲರಿಗೂ ಊಟ ಬಿಡಿಸಿ ಅದಾದ ಕತೆ ಇಡ್ಸೋರು ಬಂದರು. ಅವರೆಲ್ಲ ಅಲ್ಲಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ರು. ಆಮೇಲೆ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.